ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಇವಾಗ ಹಬ್ಬಗಳು ಬರ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಹಬ್ಬಗಳ ಶಾಪಿಂಗೋಸ್ಕರ ನಾನು ಮಲ್ಲೇಶ್ವರಂ 8th ಕ್ರಾಸ್ಗೆ ಬಂದಿದ್ದೀನಿ ಫ್ರೆಂಡ್ಸ್. ನಾನು ಯಾವಾಗಲೂ ಅಷ್ಟೇ ಹಬ್ಬಗಳಿಗೆ ಮಲ್ಲೇಶ್ವರಂ 8th ಕ್ರಾಸ್ಗೆ ಬರೋದು ಫ್ರೆಂಡ್ಸ್. ಅದು ಲಕ್ಷ್ಮೀ ಅಮ್ಮಂಗೆ ಸೀರೆ ತೊಗೋಬೇಕಾದ್ರೆ ಇಲ್ಲಿ ಸುದರ್ಶನ್ ಸಿಲ್ಕ್ಗೆ ನಾನು ಬರ್ತೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ, ಒಂದು ಸುದರ್ಶನ್ ಸಿಲ್ಕ್ ಸ್ಯಾರಿಲಿ ಏನು ತೊಗೊಳ್ತೀನಿ ಅನ್ನೋದು ನೋಡೋಣ ಬನ್ನಿ. ನೋಡಿ, ಮಲ್ಲೇಶ್ವರಂ 8th ಕ್ರಾಸ್ ಇದು. ಅಲ್ಲಿ ಸುದರ್ಶನ ಸಿಲ್ಕ್ ಸ್ಯಾರಿಗೆ ಹೋಗೋಣ ಬನ್ನಿ. ಅಲ್ಲಿ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲೇ ಇಲ್ಲ ವೀಕ್ಷಕರೇ ನನಗೆ. ಆದರೆ ಒಂದು ಸ್ವಲ್ಪ ನೋಡಿ, ಒಂದು 2-3 ಸ್ಯಾರಿ ಸ್ಟೆಪ್ಗಳು ಮಾತ್ರ ವಿಡಿಯೋ ಮಾಡೋಕ್ಕಾಗಿದ್ದು ನನಗೆ. ನಾನು ಒಂದು ಸೀರೆ ತೊಗೊಂಡೆ, ಅದನ್ನು ನಾನು ಹಬ್ಬಕ್ಕೆ ಇದು ಮಾಡ್ತೀನಲ್ಲ ಆವಾಗ ನೋಡಿ. ನಾನು ಕ್ರೇಪ್ ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ ವೀಕ್ಷಕರೇ. ಬನ್ನಿ ನಮ್ಮ 8th ಕ್ರಾಸಲ್ಲಿರುವ ಶಾಪಿಂಗ್ ಹೋಗೋಣ ಬನ್ನಿ. ನಾನು ನೋಡಿ ಬ್ಲೌಸ್ಗಳು ನೋಡಿ, ನಿಮ್ಗೆ ಯಾವ ಥರ ಬೇಕಾದರೂ ಬ್ಲೌಸ್ಗಳು ಸಿಗುತ್ತದೆ. ಇಲ್ಲಿ ನೋಡಿ ರಿಟರ್ನ್ ಗಿಫ್ಟ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ರಿಟರ್ನ್ ಗಿಫ್ಟ್ಗಳು ಅಷ್ಟು ಚೆನ್ನಾಗಿದೆ. ಬ್ಲೌಸ್ಗಳು ಅಷ್ಟೇ ವೀಕ್ಷಕರೇ, ನಿಮ್ಗೆ ಯಾವ ಕಲರ್ ಬೇಕೋ ಬ್ಲೌಸ್ಗಳು ಆ ಥರ ತೊಗೋಬೋದು. ರಿಟರ್ನ್ ಗಿಫ್ಟ್ಗಳು ನೋಡಿ, ಇಲ್ಲಿ ತಟ್ಟೆಗಳಿದೆ, ಇದರಲ್ಲಿ ಸ್ಟ್ಯಾಂಡ್ಗಳಿದೆ, ಮತ್ತು ಕುಂಕುಮ ಬಟ್ಲುಗಳಿದೆ, ಮತ್ತು ಇನ್ನೂ ಹಲವಾರು ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ತುಂಬ ಚೆನ್ನಾಗಿದೆ ವೀಕ್ಷಕರೇ. ಬಂದು ಒಂದಿನ ವಿಸಿಟ್ ಮಾಡಿ. ನಿಮಗೆ ಅದು ಹಬ್ಬಗಳ ಟೈಮಲ್ಲಿ ಬಂದ್ರಂತೂ ನಿಮಗೆ ಕಣ್ಣಿಗೆ ಬೇಕಾದಂತಹ ವಸ್ತುಗಳು ಸಿಗುತ್ತದೆ ವೀಕ್ಷಕರೇ. ಇಲ್ಲಿ ನೋಡಿ, ಫೋಟೋಗಳು ಸಹ ಇಲ್ಲೇ ಸಿಗುತ್ತದೆ ವೀಕ್ಷಕರೇ. ಅದು ಈ ಹಬ್ಬಕ್ಕೆ ಮುಖ್ಯವಾದದ್ದಂದರೆ ಬಳೆಗಳಂತೂ ನಿಮಗೆ ಯಾವ ಡಿಸೈನ್ ಬೇಕು, ಯಾವ ಕಲರ್ ಬೇಕು, ಯಾವ ಸೈಜ್ ಬೇಕು ಸೂಪರಾಗಿ ಸಿಗುತ್ತೆ. ಮತ್ತು ಇಲ್ಲಿ ನೋಡಿ ವೀಕ್ಷಕರೇ, ಲಕ್ಷ್ಮೀ ಅಮ್ಮನ ರೆಡಿ ಮಾಡಿ ಎಲ್ಲ ರೆಡಿಮೇಡ್ ಸಿಗುತ್ತದೆ ಇಲ್ಲಿ. ನೀವು ಮನೆಗೆ ತೊಗೊಂಡೋದ್ರೆ ಇದನ್ನು ಕಳಸ ಒಂದು ಇಟ್ಬಿಟ್ಟು ಹೂವುಗಳು ಮಿಡ್ಸ್ಕೊಂಡು ರೆಡಿ ಮಾಡಿಬಿಟ್ರೆ ನೋಡಿ, ಲಕ್ಷ್ಮೀ ಅಮ್ಮ ರೆಡಿ ಆಗಿಬಿಡುತ್ತದೆ. ನೋಡಿ, ಈ ಥರ ಇದೆ. ಬಟ್ ನಾನು ಈ ಥರ ಮಾಡಲ್ಲ. ನಾನು ವರ್ಷ ಕಳಸ ಇಟ್ಟು ಸ್ಯಾರಿ ಉಡಿಸೇ ಮಾಡೋದು ವೀಕ್ಷಕರೇ. ಬಳೆಗಳು ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ವೀಕ್ಷಕರೇ. ಇಲ್ಲಿ 8th ಕ್ರಾಸಲ್ಲಿ ನೋಡಿ ಸ್ಟ್ಯಾಂಡ್, ಇದು ಮಣೆಗಳು ನೋಡಿ, ಮಣೆಗಳು ಎಷ್ಟು ಚೆನ್ನಾಗಿದೆ. ಹೂಗಳಿಡೋಕ್ಕೆ ಮತ್ತು ಹಣ್ಣುಗಳಿಡೋ ತಟ್ಟೆಗಳು ಎಲ್ಲ ಇಡ್ಬೋದು ಇದ್ರ ಮೇಲೆ ಮಣೆಗಳಲ್ಲಿ. ಇದು 8th ಕ್ರಾಸಲ್ಲಿರೋ ಒಂದು ಅಂಗಡಿ ವೀಕ್ಷಕರೇ. ಇದು ಇಲ್ಲಿ ನಮ್ಗೆ ಬೇಕಾದ ಲಕ್ಷ್ಮೀ ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳು ನನಗೆ ಇದು ಒಂದೇ ಶಾಪಲ್ಲಿ ಸಿಕ್ತು. ನನಗೆ ಬೇರೆ ಕಡೆ ಹೋಗೋ ಅನಿವಾರ್ಯ ಬರಲೇ ಇಲ್ಲ. ಎಲ್ಲ ನಿಮ್ಗೆ ಏನೇನು ಬೇಕೋ, ಉದಾಹರಣೆಗೆ ಕುಂಕುಮ, ಅರಿಶಿನ, ಹತ್ತಿ, ದೀಪಗಳು, ಅಡಿಕೆ ಮತ್ತು ಇನ್ನು ಮುಂತಾದ ಏನೇನು ಬೇಕು ನಮಗೆ ದೇವ್ರ ಪೂಜೆಗೆ ಏನೇನು ಬೇಕೋ ಎಲ್ಲ ವಸ್ತುಗಳು ನನಗೆ ಇದು ಒಂದೇ ಶಾಪಲ್ಲಿ ಸಿಕ್ತು ವೀಕ್ಷಕರೇ. ಅದರಲ್ಲೂ ಈ ಹಬ್ಬದ ಟೈಮಲ್ಲಿ ನಾವು ಮಲ್ಲೇಶ್ವರಂ 8th ಕ್ರಾಸ್ಗೆ ಕಾಲಿಡೋಕ್ಕಾಗಲ್ಲ. ನಾನು ಬರೀ ನನಗೇನು ಬೇಕೋ, ಹಬ್ಬಗಳಿಗೆ ಏನು ಬೇಕೋ ಅಂಥ ಅಂಗಡಿಗಳಿಗೆ ಮಾತ್ರ ನಾನು ಬಂದಿರೋದು ವೀಕ್ಷಕರೇ. ನೋಡಿ, ದೀಪಗಳು ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಬಾಳೆಕಂದು ಸಿಕ್ಸ್ತಾರಲ್ಲ ಹಬ್ಬಕ್ಕೆ, ಅದು ಇದೆ ಸ್ಟ್ಯಾಂಡು. ಮತ್ತು ಕಳಸ ಇಟ್ಟು ಲಕ್ಷ್ಮಿನ ಕೂರಿಸೋ ಸ್ಟ್ಯಾಂಡು ಅದು ಬಂದಿದೆ. ಅದನ್ನು ನಾನೊಂದು ಪರ್ಚೇಸ್ ಮಾಡಿದೆ, ನನ್ನ ಹತ್ರ ಇರಲಿಲ್ಲ, ಅದೊಂದು ನಾನೊಂದು ತೊಗೊಂಡೆ. ಮತ್ತು ಹಾರಗಳು, ರಂಗೋಲಿಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ರಂಗೋಲಿಗಳು ಕಮಲದ ರಂಗೋಲಿ ಒಂದಿದೆ ನೋಡಿ, ಇಲ್ಲಿ ಕಮಲ ರಂಗೋಲಿ, ದೀಪದ ರಂಗೋಲಿ ಎಲ್ಲ ತುಂಬ ತುಂಬ ಚೆನ್ನಾಗಿದೆ ವೀಕ್ಷಕರೇ. ನೀವು ಬಂದು ಹಬ್ಬದ ಟೈಮಲ್ಲಿ ಬಂದು ಇಲ್ಲಿ ಶಾಪಿಂಗ್ ಮಾಡ್ಕೊಂಡೋಗಿ ಮಲ್ಲೇಶ್ವರಂ 8th ಕ್ರಾಸಲ್ಲಿ ವೀಕ್ಷಕರೇ. ಇದು ಲಕ್ಷ್ಮೀ ಮುಖವಾಡಕ್ಕೆ ರೆಡಿ ಮಾಡ್ತಾರಲ್ಲ ವೀಕ್ಷಕರೇ, ಕಣ್ಣು, ಮೂಗು, ಬಾಯಿ ಎಲ್ಲ ಆ ಥರದ್ದು ಅದು. ಮತ್ತು ಇದು ನೋಡಿ, ಅರಿಶಿನ, ಕುಂಕುಮ ಎಲ್ಲ ನನಗೆ ಗಂಧದ ಕಡಿ ಎಲ್ಲ ಸಿಕ್ಬಿಡ್ತು ವೀಕ್ಷಕರೇ. ಇದ್ರಲ್ಲಿ ಬಳೆಗಳು ಸಹ ಇದೆ. ಬಟ್ ನಾನು ಬಳೆಗಳನ್ನ ಅಲ್ಲೇ ತೊಗೊಬಿಟ್ಟಿದ್ದೆ, ಮೊದಲೇ ತೋರಿಸ್ತಾ ಇದ್ನಲ್ಲ ಅಲ್ಲೇ ತೊಗೊಬಿಟ್ಟಿದ್ದೆ ನಾನು. ಸೂಪರಾಗಿದೆ. ಬಂದು ಒಂದು ಸರಿ ವಿಸಿಟ್ ಮಾಡಿ ಇಲ್ಲಿಗೆ. ಹಾಗೆ ಮುಂದೆ ಬರ್ತಾ ನೋಡಿ ಲಕ್ಷ್ಮೀದು ಸ್ಟ್ಯಾಂಡ್ ಸಿಗುತ್ತೆ. ಮತ್ತು ಇಲ್ಲಿ ನೋಡಿ ರಂಗೋಲಿಗಳಂತೂ ನಿಮಗೆ ಯಾವ ಬೇಕಾದ ಡಿಸೈನ್ ಇದೆ ನೋಡಿ. ರಂಗೋಲಿ ಇದು ಒಂಥರ ಮೇಲೆ ಹಿಂಗೆ ಹಾಕ್ಬಿಟ್ರೆ ಇದೇ ಥರ ಬರುತ್ತೆ. ಸೂಪರಾಗಿದೆ ರಂಗೋಲಿಗಳ ಡಿಸೈನ್ಗಳದ್ದು. ಇದನ್ನು ಬೇಕಾದರೆ ನೀವು ತೊಗೋಬೋದು ಇದನ್ನು. ಇದು 10 ರೂಪಾಯಿಂದನೂ ಇದೆ. 10 ರೂಪಾಯಿ, 25 ರೂಪಾಯಿ, 50 ರೂಪಾಯಿ, 80 ರೂಪಾಯಿ ಆ ಥರ ಎಲ್ಲ ರೇಟಲ್ಲೂ ನಿಮಗೆ ಸಿಗುತ್ತದೆ. ಚಿಕ್ಕದಿಂದ ಹಿಡಿದು ದೊಡ್ಡದು ತನಕ ಡಿಸೈನ್ಗಳೆಲ್ಲ ನಿಮಗೆ ಸಿಗುತ್ತದೆ ವೀಕ್ಷಕರೇ. ನಿಮ್ಗೆ ಯಾವ್ದು ಬೇಕಾದರೂ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ತೊಗೋಬೋದು. ಇದು ನೋಡಿ, ಬಾಳೆಕಂದು ಸಿಕ್ಸ್ತಾರಲ್ಲ ಅದು, ಇದು ತುಂಬ ಚೆನ್ನಾಗಿದೆ. ಮತ್ತು ಇದೇ ನೋಡಿ ನಾನು ಹೇಳಿದ್ದು ಲಕ್ಷ್ಮೀ ಕಳಸ ಇಟ್ಟು ಸೀರೆ ಉಡಿಸ್ತಾರಲ್ಲ ಸ್ಟ್ಯಾಂಡು, ಇದೇ ನೋಡಿ ಸ್ಟ್ಯಾಂಡು. ನನ್ನ ಹತ್ರ ಇರಲಿಲ್ಲ, ಇದೊಂದು ತೊಗೊಂಡೆ ನಾನು. ಸೂಪರಾಗಿದೆ. ಅದು ರೇಟ್ 300 ರೂಪಾಯಿ ಇದೆ, 350 ಇದೆ. ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ನೋಡಿ, ನಾನು ಹಣ್ಣುಗಳ ಹತ್ರ ಬಂದೆ. ಹಣ್ಣುಗಳು ಅಷ್ಟೇ ಫ್ರೆಶ್ ಆಗಿದೆ, ಸೂಪರಾಗಿದೆ. ಹೂಗಳಂತೂ ನಿಮಗೆ ಕಣ್ಣಿಗೆ ಹಬ್ಬ. ಹೂಗಳನ್ನ ನೋಡ್ತಾ ಇದ್ರಂತೂ ಕಣ್ಣಿಗೆ ಹಬ್ಬ ವೀಕ್ಷಕರೇ. ಅದುವೇ ಎಲ್ಲ ಥರದ್ದು ಹೂವುಗಳು ಅಂದರೆ ನಾನಾ ಥರ ಬಗೆಯ ಹೂಗಳು ಇಲ್ಲಿ ಸಿಗುತ್ತದೆ ವೀಕ್ಷಕರೇ. ಅದನ್ನು ಗಾಡಿ ಮೇಲೆ
ಜೋಡಿಸಿರ್ತಾರೆ ಅಂದರೆ ಆ ಥರ ಜೋಡಿಸಿರ್ತಾರೆ, ಸೂಪರಾಗಿ ಜೋಡಿಸಿರ್ತಾರೆ. ಮತ್ತು ಕಮಲಗಳಂತೂ ಆವಾಗಲೇ ಬಂದ್ಬಿಟ್ಟಿದೆ ಮಾರ್ಕೆಟ್ಗೆ, ಫ್ರೆಶ್ ಆಗಿದೆ ಕಮಲಗಳು. ಮಾವಿನ ತೋರಣಗಳು ಅಂದರೆ ಅದು ಪ್ಲಾಸ್ಟಿಕ್ದು ಅನಿಸುತ್ತೆ ಮೋಸ್ಟ್ಲಿ. ಅದಂತೂ ಹಾರಗಳಂತೂ ಕಣ್ಣಿಗೆ ಬೇಕಾದ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ನಾನು ಅದು ತೊಗೊಳ್ಳಿಲ್ಲ. ನೋಡಿ, ಇದನ್ನೇ ನಾನು ಹೇಳಿದ್ದು, ಗಾಡಿ ಮೇಲೆ ಜೋಡಿಸಿದ್ದಾರೆ ಹೂಗಳಂತ. ಹೆಂಗೆ ಜೋಡಿಸಿದ್ದಾರೆ ಅಂದರೆ ನೀವು ಅಲ್ಲಿ ಹತ್ತಿರವಾಗಿ ನೋಡಬೇಕು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ವೀಕ್ಷಕರೇ. ಆಮೇಲೆ ಹೂಗಳಂತೂ ಈಗ ಗಿಡದಿಂದ ಬಂದು ಕಿತ್ಕೊಂಡು ಬಂದಿರೋ ಹೂಗಳು ಅದೆಲ್ಲ ಅಷ್ಟು ಸೂಪರಾಗಿ ಸಖತ್ತಾಗಿದೆ ಹೂಗಳು. ನಿಮ್ಗೆ ಯಾವ ಕಲರ್ ಬೇಕು ನೋಡಿ ಹೂಗಳು. ಮತ್ತು ಮಲ್ಲೇಶ್ವರಮಲ್ಲಿ ಏನು ಸ್ಪೆಷಲ್ಲು ಅಂದರೆ, ನಮಗೆ ಯಾವ ಕಲರ್ ಬೇಕು, ಯಾವ ಹೂವು ಬೇಕು, ಅದು ಮಲ್ಲೇಶ್ವರಮಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತದೆ ವೀಕ್ಷಕರೇ. ಅದು ಹಬ್ಬಗಳ ಟೈಮಲ್ಲಿ ಬಂತಂತೂ ನಿಮ್ಗೆ ಯಾವ ಕಲರ್ ಬೇಕು, ಸೇವಂತಿಗೆ ಅಂತೂ ಸಿಕ್ಕಾಬಟ್ಟೆ ಸಿಗುತ್ತದೆ. ಮಲ್ಲಿಗೆ ಹೂವು, ಕನಕಾಂಬರ ಹೂವು, ಶಾವಂತಿಗೆ ಹೂವು, ರೋಸ್ ಹೂವು ಎಲ್ಲ ಸೂಪರಾಗಿದೆ ವೀಕ್ಷಕರೇ. ಹಣ್ಣುಗಳು ಅಷ್ಟೇ ನೋಡಿ, ಹಣ್ಣುಗಳು ಎಷ್ಟು ಚೆನ್ನಾಗಿದೆ ಅಂದರೆ ಕಣ್ಣಿಗೆ ಬೇಕಾ ಹಣ್ಣುಗಳು ಸೂಪರಾಗಿದೆ, ಎಲ್ಲ ಚೆನ್ನಾಗಿದೆ ವೀಕ್ಷಕರೇ. ಒಂದು ಸರಿ ಬಂದು ವಿಸಿಟ್ ಮಾಡಿ ನೋಡಿ. ಮಲ್ಲೇಶ್ವರಂ 8th ಕ್ರಾಸ್ ಅಂತೂ ಯಾವಾಗಲೂ ರಶ್ ಇರುತ್ತೆ ವೀಕ್ಷಕರೇ. ಅದು ಶನಿವಾರ ಭಾನುವಾರ ಅಂತೂ ಸೂಪರ್ ರಶ್ಶು, ಮತ್ತು ಜನಗಳಂತೂ ಸಿಕ್ಕಾಬಟ್ಟೆ ಇರ್ತಾರೆ. ಅದರಲ್ಲೂ ಹಬ್ಬಗಳ ಟೈಮಲ್ಲಂತೂ ಕೇಳಲೇಬೇಡಿ. ಒಂದಿನ ಬಂದು ನೀವು ಕಣ್ಣಿಂದ ನೋಡಿ ಅದನ್ನು. ಬಟ್ ರಶ್ ಇದ್ದರೂ ಅಲ್ಲಿಗೆ ಬರೋಕ್ಕೆ ತುಂಬ ಖುಷಿಯಾಗುತ್ತೆ. ನನಗಂತೂ ತುಂಬ ಇಷ್ಟಪಡ್ತೀನಿ ನಾನು ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನನ್ನ ಚಾನಲನ್ನು. ನಾನು ಹಬ್ಬದ ಶಾಪಿಂಗ್ ವಿಡಿಯೋ ನಿಮಗೆ ಇಷ್ಟದಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ವೀಕ್ಷಕರೇ.